ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 241ನ ಪ್ರಕಾರ ಪ್ರತಿಯೊಂದು ಡಿಸ್ಟಿಂಕ್ಟ್ ಅಫೆನ್ಸ್ನ ಸಲುವಾಗಿ ಸಪ್ರೇಟ್ ಚಾರ್ಜನ್ನು ಮಾಡಬೇಕು ಮತ್ತು ಸಪ್ರೇಟ್ ಟ್ರಯಲನ್ನು ನಡೆಸಬೇಕು. ಅಂದರೆ ಇದರ ಅರ್ಥ ಒಂದು ವೇಳೆ ಒಬ್ಬ ವ್ಯಕ್ತಿ ಡಿಫ್ರೆಂಟ್ ಅಫೆನ್ಸಸ್ ಅಂತಂದರೆ ಕಳ್ಳತನ ಮತ್ತು ಇನ್ನೊಬ್ಬರಿಗೆ ಗಾಯವನ್ನು ಪಡಿಸುವುದು, ಇವು ಎರಡು ಬೇರೆ ಬೇರೆ ಅಫೆನ್ಸ್ಗಳು. ಈ ಎರಡು ಬೇರೆ ಬೇರೆ ಅಫೆನ್ಸ್ಗಳಿಗೆ ಬೇರೆ ಬೇರೆ ಚಾರ್ಜ್ ಆಗಬೇಕು ಮತ್ತು ಬೇರೆ ಬೇರೆ ಟ್ರಯಲ್ ನಡಬೇಕಂತೇಳಿ ಈ ಒಂದು ಬೇಸಿಕ್ ಅಥವಾ ಜನರಲ್ ರೂಲ್ ಹೇಳುತ್ತೆ. ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಅದೇನಂತಂದರೆ, ಒಂದು ವೇಳೆ ಅಕ್ಯೂಸ್ಡ್ ರಿಟರ್ನ್ ಅಪ್ಲಿಕೇಶನ್ನ ಮುಖಾಂತರ ಈ ಎರಡೂ ಟ್ರಯಲ್ಸ್ಗಳನ್ನು ಒಂದೇ ಟ್ರಯಲ್ನಲ್ಲಿ ನಡೆಸಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅಲ್ಲಿ ಯಾವುದೇ ರೀತಿಯ ಪ್ರಿಜುಡೈಸ್ ಅಂದರೆ ಒಂದೇ ಟ್ರಯಲ್ ನಡೆಸಿದಾಗ ಪ್ರಿಜುಡೈಸ್ ಆಗಲ್ಲ ಅಂತೇಳಿ ಅನಿಸಿದಾಗ ಆವಾಗ ಕೋರ್ಟ್ ಆ ಮಲ್ಟಿಪಲ್ ಚಾರ್ಜಸ್ಗಳನ್ನು ಒಂದೇ ಟ್ರಯಲ್ನಲ್ಲಿ ನಡೆಸುತ್ತೆ. ಸೊ ಈ ಸಬ್ಸೆಕ್ಷನ್ 2 ಪ್ರಕಾರ ಈ ಮೇಲಿರುವಂತಹ ಬೇಸಿಕ್ ರೂಲು ಅಥವಾ ಎಕ್ಸೆಪ್ಷನ್ಸ್ಗಳು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಇಲ್ಲಿ ಬರುವಂತಹ ಸೆಕ್ಷನ್ಗಳಾದಂತಹ 242, 243, 244 ಮತ್ತು 246ಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟನ್ನು ಮಾಡೋದಿಲ್ಲ, ಅವುಗಳನ್ನು ಓವರ್ ರೈಡ್ ಮಾಡೋದಿಲ್ಲ.